ಯಾರಿಗೂ ಕೇರ್ ಮಾಡದೆ ಅನಿಮಲ್ ಚಿತ್ರದಲ್ಲಿ ಬೋಲ್ಡ್ ದೃಶ್ಯಗಳಲ್ಲಿ ಅಭಿನಯಿಸಿದ ರಶ್ಮಿಕಾ ಮಂದಣ್ಣ ತೆಗೆದುಕೊಂಡ ಸಂಭಾವನೆ ಎಷ್ಟು ಕೋಟಿ ಗೊತ್ತಾ? ಕೇಳಿದ್ರೆ ನಿಜಕ್ಕೂ ಶಾಕ್ ಆಗ್ತೀರಾ? ರಶ್ಮಿಕಾ ಮಂದಣ್ಣ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತೆ ಇವರು ನಟಿಸಿದ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗುತ್ತಿವೆ. ಸೌತ್ ಇಂಡಿಯಾದಲ್ಲಿ ಹೆಸರು ಮಾಡಿ ಇದೀಗ ರಶ್ಮಿಕಾ ಮಂದಣ್ಣ ಬಾಲಿವುಡ್ ಚಿತ್ರಗಳಲ್ಲಿ ಕೂಡ ಅಭಿನಯಿಸಿ ನಂಬರ್ 1 ಸ್ಥಾನ ಪಡೆದಿದ್ದಾರೆ. ಬಾಲಿವುಡ್ ಹೀರೋಯಿನ್ಗಳನ್ನೆಲ್ಲ ಸೈಡಿಗೆ ಹೊಡೆದು ರಶ್ಮಿಕಾ ಮಂದಣ್ಣ ಟಾಪ್ ಸ್ಥಾನ ಪಡೆದಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರು ನಟಿಸಿದ ಅನಿಮಲ್ ಎಂಬ ಚಿತ್ರ ಇದೀಗ ದೇಶದಾದ್ಯಂತ ಸದ್ದು ಮಾಡುತ್ತಿದೆ. ರಶ್ಮಿಕಾ ಮಂದಣ್ಣ ಮತ್ತು ರಣಬೀರ್ ಕಪೂರ್ ಅವರು ಅಭಿನಯಿಸಿರುವ ಈ ಚಿತ್ರ ಇದೀಗ ಭರ್ಜರಿ ಓಪನಿಂಗ್ ಪಡೆದಿದೆ. 2 ದಿನದಲ್ಲಿ 100 ಕೋಟಿ ಅಧಿಕ ಕಲೆಕ್ಷನ್ ಮಾಡಿದೆ. ಈ ಸಿನಿಮಾದಲ್ಲಿ ಹೈಲೈಟ್ ಆಗಿರುವುದು ರಶ್ಮಿಕಾ ಮಂದಣ್ಣ ಅವರ ಬೋಲ್ಡ್ ಸೀನ್ಗಳು. ಅನಿಮಲ್ ಚಿತ್ರದಲ್ಲಿ ರಣಧೀರ್ ಕಪೂರ್ ಅವರ ಹೆಂಡತಿಯಾಗಿ ನಟಿಸಿರುವ ರಶ್ಮಿಕಾ ಮಂದಣ್ಣ ರಣಧೀರ ಕಪೂರ್ ಅವರ ಜೊತೆ ತುಂಬಾ ಬೋಲ್ಡ್ ಆಗಿ ರೋಮ್ಯಾನ್ಸ್ ಮಾಡಿದ್ದಾರೆ. ರಶ್ಮಿಕಾ ಮಂದಣ್ಣ ಈ ಹಿಂದೆ ಕೆಲವು ಸಿನಿಮಾಗಳಲ್ಲಿ ಲೀಪ್ ಲಾಕ್ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಇದೇ ಮೊದಲ ಬಾರಿಗೆ ಬೆಡ್ರೂಮ್ ದೃಶ್ಯವೊಂದರಲ್ಲಿ ರಶ್ಮಿಕಾ ಅಭಿನಯಿಸಿದ್ದಾರೆ. ಅದರಲ್ಲೂ ತನ್ನ ಒಳ ಉಡುಪು ಕಾಣುವ ಹಾಗೆ ರಶ್ಮಿಕಾ ಮಂದಣ್ಣವರು ಇದೇ ಮೊದಲ ಬಾರಿಗೆ ತೆರೆ ಮುಂದೆ ಬಂದಿದ್ದಾರೆ. ನೈಟಿ ಹಾಕಿಕೊಂಡಿದ್ದ ರಶ್ಮಿಕಾ ಮಂದಣ್ಣ ಅವರು ನೈಟಿಯನ್ನು ಬಿಚ್ಚಿ ಒಳ ಉಡುಪಿನಲ್ಲಿಯೇ ರಣಧೀರ ಕಪೂರ್ ಅವರನ್ನು ತಬ್ಬಿಕೊಳ್ಳುವ ದೃಶ್ಯವೊಂದರಲ್ಲಿ ಅಭಿನಯ ಮಾಡಿದ್ದಾರೆ. ಈ ಒಂದು ದೃಶ್ಯ ಇದೀಗ ಎಲ್ಲೆಡೆ ವೈರಲ್ ಆಗುತ್ತಿದೆ. ಇಂತಹ ದೃಶ್ಯಗಳಲ್ಲಿ ರಶ್ಮಿಕಾ ಅವರ ಅಭಿನಯಿಸಿದ್ದು ಕೆಲವರಿಗೆ ಖುಷಿ ತಂದರೆ ಇನ್ನು ಕೆಲವರಿಗೆ ಬೇಸರ ತಂದಿದೆ. ಏನೇ ಆದರೂ ರಶ್ಮಿಕಾ ಇದೀಗ ಬಾಲಿವುಡ್ ನಂಬರ್ 1 ನಟಿಯಾಗಿದ್ದಾರೆ. ಅನಿಮಲ್ ಸಿನಿಮಾಗೆ ರಶ್ಮಿಕಾ ಮಂದಣ್ಣ ಅವರು 4 ಕೋಟಿ ಸಂಭಾವನೆಯನ್ನು ಪಡೆದಿದ್ದಾರೆ. ಕನ್ನಡದ ಹೀರೋ ಕೂಡ ಇಷ್ಟೊಂದು ಸಂಭಾವನೆಯನ್ನು ಪಡೆಯಲ್ಲ. ಆ ರೇಂಜಿಗೆ ರಶ್ಮಿಕಾ ಬೆಳೆದಿರುವುದು ಕನ್ನಡಿಗರಿಗೆಲ್ಲ ಹೆಮ್ಮೆಯ ವಿಷಯ.